ಹಲವಾರು ಸಚಿವರು ನನ್ನ ಹೆಸರು ಹೇಳಿ ಟೀಕೆಗಳನ್ನು ಮಾಡಿದ್ದಾರೆ. ಕೆಲವರಂತೂ ಬೇಗ ಬಂಧಿಸಿದ್ರೆ ಯಾಕೆ ಬೇಗ ಬಂಧಿಸ್ತೀರಿ ಅಂತೀರ, ಲೇಟಾಗಿ ಬಂಧಿಸಿದ್ರೆ ಯಾಕೆ ಲೇಟಾಗಿ ಬಂಧಿಸ್ತೀರಾ ಅಂತ. ಸ್ವಾಮಿ, ಅದನ್ನೆಲ್ಲ ನಾನು ಕೇಳಿದ್ದು ನಿಮಗೆ. ಈಗ ರಾಯಚೂರಲ್ಲಿ PSI ಸತ್ರಲ್ಲ, ಕಂಪ್ಲೇಂಟ್ ಆಗಿ FIR ಆಗಿದ್ದಲ್ಲ, ಅವ್ರು ಕರ್ಕೊಂಡು CM ಅವರು ಅವ್ರ ಮನೆಯಲ್ಲಿ ಕಾಫಿ ತಿಂಡಿ ಕೊಡಿಸಿ ಕಳಿಸೋದು ಎಷ್ಟು ಸರಿ? ಅದೇ ರೀತಿ ಕೃಷಿ ಇಲಾಖೆ ಅಧಿಕಾರಿ ವಿಡಿಯೋ ಮಾಡಿ ಮಾಧ್ಯಮಕ್ಕೆಲ್ಲ ಕೊಟ್ಟು ಆತ್ಮಹತ್ಯೆ ಮಾಡಿ ಹೋಗಿದ್ದಾರೆ. ಅವ್ರ ಮೇಲೆ FIR ಆಗಿದೆ ಎದುರುಗಡೆ. ಯಾಕೆ ಯಾರನ್ನು ಬಂಧಿಸಿಲ್ಲ? ಮುನ್ರತ್ನಂ ಮಾತ್ರ ಸಡನ್ ಇಮಿಡಿಯೇಟ್ ಇನ್ಸ್ಟೆಂಟ್ ಇಮಿಡಿಯೇಟ್ ಆಗಿ ಎಲ್ಲಾ ಕೆಲಸ ಆಗೋಯ್ತು. ಇವರಿಬ್ಬರಿಗೆ ಮಾತ್ರ ಅದು ಇದು ಸಾವಿನ ಪ್ರಶ್ನೆ. ರಾಯಚೂರು ಸಾವಿನ ಘಟನೆ, ಇದು ಬೈದಿರೋದು, ಅದು ಸಾವಿನ ಘಟನೆ. ಅದರಲ್ಲೇ ನೀವು ಕ್ರಮ ತೆಗೆದುಕೊಂಡಿಲ್ಲ. ನಾವೇನು ಯಾರಿಗೂ ಬೆಂಬಲ ಮಾಡಲ್ಲ. ತಪ್ಪು ಮಾಡಿದ್ರೆ ಈ ನೆಲದ ಕಾನೂನಲ್ಲಿ ತಪ್ಪಿತಸ್ಥರೆ, ಅದರಲ್ಲಿ ಪ್ರಶ್ನೆನೇ ಇಲ್ಲ. ಅವ್ರು ಬೈದಿದ್ರೆ 100% ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಳಿ, ನಮ್ದೇನು ಅದಕ್ಕೆ ಅಬ್ಜೆಕ್ಷನ್ ಇಲ್ಲ. ಆದ್ರೆ ಏಕಾಏಕಿ ನಾವ್ ಹೇಳಿದ್ರೆ ಅದನ್ನ ಫೋರೆನ್ಸಿಕ್ ಲ್ಯಾಬ್ ಕಳಿಸಿ ನೀವೇ ಹೆಂಗೆ ತೀರ್ಮಾನ ಮಾಡ್ಬಿಡ್ತಾರೆ? ಇವರೇ ತೀರ್ಮಾನ ಮಾಡ್ಬಿಟ್ಟವ್ರೆ, ಅವ್ರು ಅಂದಿರೋದು ನಿಜ ಅಂತ. ಹಂಗಾರೆ ಫೋರೆನ್ಸಿಕ್ ಲ್ಯಾಬ್ನ ಮುಚ್ಚಿಬಿಡಿ, ಕ್ಲೋಸ್ ಮಾಡ್ಬಿಡಿ. ಫೋರೆನ್ಸಿಕ್ ಲ್ಯಾಬ್ನ ಇನ್ನು ಮುಂದೆ ಕ್ಲೋಸ್ ಮಾಡ್ಬಿಡಿ. ಅವ್ರಿಗೇನು ಯಾಕೆ ಸುಮ್ಮನೆ ಸಂಬಳ ಕೊಡ್ತೀರ? ಅವ್ರಿಗೆ ಹೆಂಗೂ ಸರ್ಕಾರ ಪಾಪಾರ ಆಗ್ಬಿಟ್ಟಿದೆ, ಸಂಬಳ ಕೊಡೋಕ್ಕೂ ದುಡ್ಡಿಲ್ಲ ನಿಮ್ಮ ಹತ್ರ. ಫೋರೆನ್ಸಿಕ್ ಲ್ಯಾಬ್ ಅಂತ ಯಾಕೆ ಇಟ್ಕೊಂಡಿದ್ದೀರ? ಮುಚ್ಚಿಬಿಡಿ. ಅದು ಮುಚ್ಚಿಬಿಟ್ಟು ನೀವೇ ಎಲ್ಲ ತೀರ್ಮಾನ ಮಾಡಿ. ಕಾಂಗ್ರೆಸ್ ಅಲ್ಲೇ ಒಂದು ಸಮಿತಿ ಮಾಡ್ಬಿಟ್ಟು ನೀವೇ ತೀರ್ಮಾನ ಮಾಡಿ. ನಾವು ಸ್ಪಷ್ಟವಾಗಿ ಹೇಳಿದಿರಿ, ಮುನ್ರತ್ನಂ ಮಾತಾಡಿದ್ರೆ ಅವ್ರ ಮೇಲೆ ಪಾರ್ಟಿನೂ ಕಠಿಣವಾಗಿ ಕ್ರಮ ತೆಗೆದುಕೊಳ್ಳುತ್ತೆ, ಸರ್ಕಾರನೂ ಕಠಿಣ ಕ್ರಮ ತೆಗೆದುಕೊಳ್ಳಿ, ನಮ್ದೇನು ಅಬ್ಜೆಕ್ಷನ್ ಇಲ್ಲ. ಆದ್ರೆ ಕಾನೂನು ಪ್ರಕಾರ ಏನೇನು ಪ್ರಕ್ರಿಯೆ ಮಾಡಬೇಕಾಯ್ತು, ಅವ್ರು ನೋಟಿಸ್ ಕೊಡಬೇಕಾಯ್ತು, ಆಮೇಲೆ ಅವ್ರ ಹತ್ರ ಎಕ್ಸ್ಪ್ಲನೇಷನ್ ಕೇಳಬೇಕಾಯ್ತು. ಈಗ ಸಿದ್ದರಾಮಯ್ಯನವರ ಮೇಲೆ ಕೇಸ್ ಬಂದಾಗ ಗವರ್ನರ್ ಅವರು ನೋಟಿಸ್ ಕೊಟ್ರು, ರಿಪ್ಲೈ ತಗೊಂಡ್ರು. ಹಾಗೆ ಅದೇ ಪ್ರೊಸೀಜರ್ ಇಲ್ಲೂ ಮಾಡ್ಬೋದಾಯ್ತಲ್ಲ. ಅವ್ರ MLA ಇರೋದ್ರಿಂದ ಹೆಂಗ್ ನೋಡೋಕ್ ಸಾಧ್ಯ ಆಗ್ತದೆ ಅವರು? ಈಗ ಒಕ್ಕಲಿಗ ಶಾಸಕರುಗಳೆಲ್ಲ CMಗೆ ಮನವಿ ಕೊಡ್ಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಅಂದ್ರೆ ನಮ್ಮ ಸಮುದಾಯಕ್ಕೆ ಅವಮಾನ ಆಗಿದೆ, ಆ ರೀತಿ ಮಾತಾಡಿದ್ದಾರೆ ಅನ್ನುವಂಥ ಒಂದು ದೂರನ್ನ ಇವತ್ತು CMಗೆ ಕೊಡ್ಲಿಕ್ಕೆ ಎಲ್ಲ ಶಾಸಕರು ಮುಂದಾಗ್ತಾ ಇದ್ದಾರೆ. ಅದೆಲ್ಲ ರಾಜಕೀಯ ಪ್ರೇರಿತ, ಅದೆಲ್ಲ ರಾಜಕೀಯ ಪ್ರೇರಿತ. ಈಗ ರಾಹುಲ್ ಗಾಂಧಿ ದಲಿತರನ್ನ ಹೀಯಾಳ್ಸವ್ರಪ್ಪ, ದಲಿತರಿಗೆ ರಿಸರ್ವೇಶನ್ನೇ ಬೇಡ ಅಂತ ಹೇಳಿ ಅವ್ರೆ. ಹೋಗಿ ಕಂಪ್ಲೇಂಟ್ ಕೊಡ್ಲಿ. ಹಂಗಾರೆ ಹೇಳೋ ಅವಶ್ಯಕತೆ ಇದ್ದ? ಅದು ವಿದೇಶದಲ್ಲಿ ಹೋಗಿ ಹೇಳೋ ಅವಶ್ಯಕತೆ ಇದ್ದ? ಈಗಾಗಲೇ ಪ್ರಧಾನಿ ಸ್ಪಷ್ಟವಾಗಿ ಹೇಳಿದ್ದಾರೆ, BJP ಅಧಿಕಾರದಲ್ಲಿ ಇರೋವರೆಗೂ ನಾವು ಯಾವುದೇ ಕಾರಣಕ್ಕೂ ಇದು ಮೀಸಲಾತಿಯನ್ನ ನಾವು ರದ್ದು ಮಾಡಲ್ಲ ಅನ್ನೋದು ಸ್ಪಷ್ಟವಾಗಿ 100 ಬಾರಿ ಹೇಳಿದ್ದಾರೆ. ಇಷ್ಟು ಹೇಳಿದ್ಮೇಲೂ ವಿದೇಶದಲ್ಲಿ ಹೋಗಿ ಮೀಸಲಾತಿಯ ಅವಶ್ಯಕತೆ ಇಲ್ಲ ಅನ್ನೋ ರೀತಿ ಮಾತಾಡ್ತಾರೆ ಅಂದ್ರೆ ಹೋಗಿ ದೂರು ಕೊಡ್ಲಿ ಅವ್ರ ಮೇಲೂ. ಅವಾಗ ನಿಮ್ಮನ್ನ ಕರೆಕ್ಟ್ ಅಂತ ಒಪ್ಕೊಂತೀವಿ. ಒಂದ್ ಕಡೆ ಒಂದ್ ನಿಲುವು, ಇನ್ನೊಂದ್ ಕಡೆ ಇನ್ನೊಂದ್ ನಿಲುವು. ಅಲ್ಲಿ ದಲಿತರಿಗಾದಾಗ ಯಾಕೆ ದಲಿತರು ಯಾರು ಪ್ರೊಟೆಸ್ಟ್ ಮಾಡಿಲ್ಲ? ಪ್ರೊಟೆಸ್ಟ್ ಮಾಡ್ಬೇಕಾಯ್ತಲ್ಲ. ಇದೇ ಮಾತನ್ನ ಯಾರಾದ್ರೂ BJP ಹೇಳಿದ್ರೆ ಅದಕ್ಕೆ ಏನು ಬಣ್ಣ ಕಟ್ಬಿಡ್ತಾ ಇದ್ರಿ, ಸುಣ್ಣ ಕಟ್ಬಿಡ್ತಾ ಇದ್ರಿ? ಈಗ ಯಾಕೆ ಯಾರು ಮಾತಾಡ್ತಾ ಇಲ್ಲ? ಅಂದ್ರೆ ಸ್ಪಷ್ಟವಾಗಿ